ಕಳೆದ 14 ವರ್ಷಗಳ ಹಿಂದೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ತಟದಲ್ಲಿ ಸೌಜನ್ಯ ಎನ್ನುವ ಓರ್ವ ವಿದ್ಯಾರ್ಥಿನಿಯನ್ನ ಗುಂಪು ಅತ್ಯಾಚಾರ ಮಾಡಿ ಹತ್ಯೆ ಮಾಡಿ ಬಿಸಾಡಿದ ವಿಚಾರ ಇವತ್ತಿಗೂ ಎಲ್ಲರ ಮನಸ್ಸಿನಲ್ಲೂ ಆ ಘಟನೆಯನ್ನ ಗ್ರಹಿಸಿದಾಗ ಅಚ್ಚಳಿಯದೆ ಉಳಿದು ತನ್ನ ತೀಟೆಗೋಸ್ಕರ ಕಾಮದಾಹಕ್ಕೋಸ್ಕರ ಒಂದು ಮಗುವನ್ನ ನಿರ್ದಾಕ್ಷಣ್ಯವಾಗಿ ಕೊಂದು ಹಾಕಿದಂತ ಘಟನೆ, ಆ ಪರಿಸರದಲ್ಲಿ ಆದಂತ ನೂರಾರು ಅತ್ಯಾಚಾರಗಳು, ಹತ್ಯೆಗಳು, ಕಾಡಿನಲ್ಲಿರುವ ಕ್ರೂರ ಪ್ರಾಣಿಗಳು ಅತ್ಯಾಚಾರ ಮಾಡುವುದಿಲ್ಲಂತೆ, ಅದರಲ್ಲೂ ಒಂದು ಸಾಮತ ಇದೆ, ಆ ಸಾಮತದ ಮೇಲೆ ಅದು ಮಿಲನ ಮಾಡ್ತದೆ ಅಂತ ನಾವು ಕೇಳಿದ್ದೇವೆ. ಅನೇಕ ಪ್ರಾಣಿಗಳು ಬೇಡದನ್ನು ತಿಂತವೆ, ಆದರೂ ಆ ಪ್ರಾಣಿಗಳು ಒಂದಕ್ಕೊಂದು ಅತ್ಯಾಚಾರ ಮಾಡಲ್ಲಂತೆ, ಅದರೊಳಗೊಂದು ಸಾಮತದ ಮುಖಾಂತರ ಮಿಲನ ಮಾಡ್ತವೆ ಅಂತ ನಾವು ಕೇಳಿದ್ದೇವೆ. ಆದರೆ ಈ ಮಾನವರು ಒಳ್ಳೆಯದನ್ನೇ ತಿಂತಾರೆ, ಒಳ್ಳೆಯ ಆಹಾರ ತಿಂದಂಥ ಈ ಮಾನವರು, ಇಂಥ ಮಾನವರಿಂದ ಆ ಮುಗ್ಧ ಮಗುವಿನ ಅತ್ಯಾಚಾರ, ಹಾಗಾದರೆ ಯಾವ ರೀತಿಯ ರಾಕ್ಷಸಿ ಕೃತ್ಯ ಇರ್ಬೋದು? ಪ್ರಾಣಿಗಳನ್ನು ಮೀರಿಸುವಂಥ ಒಂದು ವ್ಯಕ್ತಿತ್ವ ಆ ನೇತ್ರಾವತಿ ತಟದಲ್ಲೂ ಇದೆಯಾ? ಇದನ್ನು ನಾವು ಆಲೋಚನೆ ಮಾಡಬೇಕಾದ. ಇವತ್ತಿನ ದೇಶದಾದ್ಯಂತ ಇರುವಂಥ ಅನೇಕ ಹೋರಾಟಗಳ ಹಿಂದೆ ಇಂಥ ದೊಡ್ಡ ದೊಡ್ಡ ನೋವುಗಳಿರ್ಬೋದು ಅಂತ ನನ್ನ ಆಲೋಚನೆ. ಈ ವ್ಯಕ್ತಿಗಳು ಪ್ರಾಣಿಗಳಿಗಿಂತಲೂ ಕೆಳಮಟ್ಟಕ್ಕೆ ಇಳಿದವೆ. ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಸೌಜನ್ಯ ಪ್ರಕರಣವನ್ನು ಮರು ತನಿಖೆ ಮಾಡಬೇಕೆಂದು ಆದೇಶ ಮಾಡಿದ್ದು ಎಲ್ಲರಿಗೂ ಸಂತಸ ತಂದಿದೆ. ಈ ನಿಟ್ಟಿನಲ್ಲಿ ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ, ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿಯವರ ಪರವಾಗಿ, ತಾಯಿ ಕುಸುಮಾವತಿಯ ಪರವಾಗಿ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. 14 ವರ್ಷಗಳ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ ನೇತೃತ್ವದ ರಾಷ್ಟ್ರೀಯ ಜಾಗರಣ ವೇದಿಕೆ ಈ ಹೋರಾಟವನ್ನು ಕೈಗೆತ್ತಿಕೊಂಡ ನಂತರ ಆ ಪರಿಸರದಲ್ಲಿ ಯಾವುದೇ ಒಂದು ಇಂಥ ಹತ್ಯೆಗಳು, ಅತ್ಯಾಚಾರಗಳು ನಡೆದಿಲ್ಲ. ಜೊತೆಗೆ ಸೌಜನ್ಯ ಎನ್ನುವ ತಾಯಿ, ಹತ್ಯೆಗೀಡಾದ ಮಗು ಮತ್ತೆಂದು ನಮಗೆ ಕೈ ಸೇರುವುದಿಲ್ಲ. ಆದರೂ ಮುಂದೆ ಯಾವ ತಾಯಿಯ ಮಗುವಿಗೂ ಇಂಥ ಶಿಕ್ಷೆ ಬರಬಾರದೆಂದು ಆ ತಾಯಿ ಕುಸುಮಾವತಿ ಮಾಡಿದಂಥ ಹೋರಾಟ ಬಹುಶಃ ಇವತ್ತು 14 ವರ್ಷಗಳಿಂದ ಆ ಹೋರಾಟದ ಫಲ ಇವತ್ತು ಸಾಮಾನ್ಯ ಒಂದು ಚಿಕ್ಕ ತಾಲೂಕು ಆಫೀಸನಲ್ಲೋ, ಗ್ರಾಮ ಪಂಚಾಯತಿಗೋ, ಒಂದು ರೇಷನ್ ಕಾರ್ಡಿಗೋ, ಏನೋ ಒಂದು ಕಂದಾಯ ದಾಖಲೆಗೆ ಒಂದೆರಡು ಸಲ ಕುಣಿದಾಗಲೂ ನಮಗೆ ಅದು ಕಷ್ಟ ಆಗ್ತದೆ. ಆದರೆ ನೆನಪಿಡಿ, ಈ ಸೌಜನ್ಯಳ ತಾಯಿ ಕಳೆದ 14 ವರ್ಷಗಳಿಂದ ಸಿಕ್ಕ ಜನಪ್ರತಿನಿಧಿಗಳ ಜೊತೆ, ಸಿಕ್ಕ ಅಧಿಕಾರಿಗಳ ಜೊತೆ ಬೇರೆ ಬೇರೆ ಕಡೆ ಈ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕತೆ ಬಹುಶಃ ಇವತ್ತು ಆ ತಾಯಿ ಕುಸುಮಾವತಿಯು ಒಂದರ್ಥದಲ್ಲಿ ಹೋರಾಟದ ಮುಂದಿನ ತಲೆಮಾರಿಗೆ ಒಂದರ್ಥದ ಸ್ಫೂರ್ತಿಯೂ ಹೌದು. ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಒಬ್ಬ ವ್ಯಕ್ತಿಯು ಮುಂದಿನ ದಿನ ಈ ರೀತಿಯಾಗಿ ಯುವ ಜನತೆಗೆ, ಈ ಸಮಾಜಕ್ಕೊಂದು ಸ್ಫೂರ್ತಿಯೂ ಹೌದು. ಈ ದಕ್ಷಿಣ ಕನ್ನಡದಲ್ಲಿರುವಂಥ ಕೆಲವೊಂದು ಕಟುಕ ಮನಸ್ಸಿನ ವ್ಯಕ್ತಿಗಳನ್ನು ನೆನೆಸುವಾಗ ಬಹುಶಃ ಇದು ತುಳುನಾಡಿನಲ್ಲಿ ಇಂಥವರ ಜನನ ಯಾಕೆ ಆಯಿತು ಅಂತ ನಮಗೆ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ನೋಡಿ, ಇಂಥ ಒಂದು ಸೌಜನ್ಯಲ ಬರ್ಬರವಾದ ಹತ್ಯೆಯನ್ನು ಖಂಡಿಸಲಿಕ್ಕೂ ಆಗದಂಥ ಪರಿಸ್ಥಿತಿಯ ರಾಜಕಾರಣಿಗಳು ಇವತ್ತು ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಿ ಜನಪ್ರತಿನಿಧಿಗಳಾಗಿ ಕರ್ನಾಟಕ ರಾಜ್ಯವನ್ನು ಆಳಿ ಮಂತ್ರಿ ಮಹೋದಯರಾಗಿ ಇಲ್ಲಿಯ ಮಣ್ಣಿನ, ಈ ತುಳುನಾಡಿನ ಮಣ್ಣಿನ ಮಗುವಿನ ಈ ಒಂದು ಅತ್ಯಾಚಾರವನ್ನು ಖಂಡಿಸಲಿಕ್ಕೂ ಒಂದು ಧೈರ್ಯ ಇಲ್ಲದ ಷಂಡತನದ ವ್ಯಕ್ತಿಗಳು ಇಂಥ ಕಟುಕರ ನಾಡಿನಲ್ಲಿ ಈ ಒಂದು ಮಹೇಶ್ ಶೆಟ್ಟಿ ಅಂತ ಹೋರಾಟ, ಜೊತೆಗೆ ಈ ಹೋರಾಟಕ್ಕೆ ಇವತ್ತು ಅನೇಕ ರೈತಾಪಿ ವರ್ಗ ಇರ್ಬೋದು, ಕಾರ್ಮಿಕ ವರ್ಗ ಇರ್ಬೋದು, ಎಲ್ಲರೂ ಆ ಬಡತನ ರೇಖೆಯಿಂದ ಕೆಳಗಿದ್ದವರೇ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ದು. ಜೊತೆಗೆ ಒಂದಷ್ಟು ಯೂಟ್ಯೂಬರ್ಗಳು, ಕೆಲವೊಂದು ಬೆರಳೆಣಿಕೆಯ 3-4 ಮಾಧ್ಯಮಗಳು ನಮಗೆ ಸಹಕಾರವನ್ನು ಕೊಟ್ಟದ್ದು ಬಿಟ್ಟರೆ, ಇಲ್ಲಿ ಈ ಒಂದು ಹೋರಾಟಕ್ಕೆ ಇಲ್ಲಿ ಧರ್ಮದ ಹೆಸರಿನಲ್ಲಿ ಆರಿಸಿ ಬಂದಂಥ ನಾಯಕರಿರ್ಬೋದು, ಅಲ್ಲ ರಾಜಕಾರಣಿಗಳಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸಮಾಜವನ್ನು ಮಠಮಾನ್ಯದಲ್ಲಿ ನಿಂತು ಧಾರ್ಮಿಕವಾದಂಥ ಮಾರ್ಗದರ್ಶನ ಕೊಡಬೇಕಾದಂಥ ಸ್ವಾಮೀಜಿಗಳಲ್ಲೂ ಕೆಲವೊಂದು ಸೀನಿಯರ್ ಸ್ವಾಮಿಗಳು, ಕೆಲವೊಂದು ಜೂನಿಯರ್ ಸ್ವಾಮಿಗಳು ಅಂತ ನಾವು ಕೇಳಿದ್ದೇವೆ. ಇವರ ಹೃದಯವೂ ಕರಗಲಿಲ್ಲ. ಒಂದು ವಿದ್ಯಾರ್ಥಿನಿ ಯೂನಿಫಾರ್ಮಲ್ಲಿ ಸತ್ತದ್ದು, ಆದರೂ ಅನೇಕ ವಿದ್ಯಾಸಂಸ್ಥೆಗಳನ್ನು ನಡೆಸುವಂಥ ಅವರ ಹೃದಯವೂ ಕರಗದೇ ಇದ್ದದ್ದು. ಧರ್ಮದ ಮಹತ್ವವೇ ಅರಿಯದ, ಧರ್ಮದ ವಿಚಾರವೇ ತಿಳಿಯದಂಥ, ಧರ್ಮದ ಹೆಸರಿನಲ್ಲಿ ಬಂದಂಥ ಇತ್ತೀಚಿನ ಈ ರಾಜಕಾರಣಿಗಳು
ಸೌಜನ್ಯ, ಪದ್ಮಲತಾ, ಆನೆಮಾವುತ, ನೂರಾರು ಬೇರೆ ಬೇರೆ ಕೊಲೆಗಳು, ಅದಕ್ಕೊರಗ ಸಾಕ್ಷಿಗಳ ಕೊಲೆಗಳು ಇದೆಲ್ಲ ನಡೆದಾಗ ಒಂದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದು. ನಾವು ಯಾರು ಅಪರಾಧಿಗಳು ಯಾರು ಅಂತ ನಮಗೆ ಗೊತ್ತಿಲ್ಲ, ಕೊಂದವರು ಯಾರು ಅಂತ ಗೊತ್ತಿಲ್ಲ, ಸತ್ತದ್ದು ಸತ್ಯ, ಅತ್ಯಾಚಾರದ್ದು ಸತ್ಯ. ಆದರೂ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಂಥ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಕುಟುಂಬಕ್ಕೆ ಇಲ್ಲಿಯ ಪ್ರಸ್ತುತ ಇರುವಂಥ ಧರ್ಮದ ಹೆಸರಿನ ರಾಜಕಾರಣಿಗಳಿಂದ ಯಾವ ರೀತಿಯಾದಂಥ ಅನ್ಯಾಯ ಆಗಿ, ಯಾವ ರೀತಿಯ ಹಿಂಸೆಯನ್ನು ಕೊಟ್ಟು, ಅಂದು ಸೌಜನ್ಯಲಿಗೆ ಅತ್ಯಾಚಾರ ಮಾಡಿ, ಹತ್ಯೆ ಮಾಡಿ, ಮರ್ಮಾಂಗಕ್ಕೆ ಮಣ್ಣು ತುಂಬಿದಿ ಆ ಒಂದು ಅತ್ಯಾಚಾರ ಮಾಡಿದಂಥ ನೋವಿನಷ್ಟೇ ತೀವ್ರವಾದಂಥ ಇವತ್ತು ಹೋರಾಟಗಾರರಿಗೂ ಇವತ್ತು ಬೇರೆ ಬೇರೆ ಸುಳ್ಳು ಕೇಸುಗಳನ್ನು ಹಾಕುವುದರ ಮುಖಾಂತರ, ಅವರ ಮೇಲೆ ಬೇರೆ ಬೇರೆ ಅಪವಾದಗಳನ್ನು ಮಾಡುವುದರ ಮುಖಾಂತರ, ಅವರ ಹೆಂಡತಿ ಮಕ್ಕಳನ್ನ ಟ್ರೋಲ್ ಮಾಡುವುದರ ಮುಖಾಂತರ, ಕುಸುಮಾವತಿಯ ಕಣ್ಣೀರಿಗೆ ಟ್ರೋಲ್ ಮಾಡುವ ಮುಖಾಂತರ, ಕುಸುಮಾವತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಟ್ರೋಲ್ ಮಾಡುವುದರ ಮುಖಾಂತರ ಯಾರು ಮಾಡ್ತಿರುವುದು? ಇದು ಧರ್ಮದ ಹೆಸರಿನಲ್ಲಿ ಇವತ್ತು ವೇಷ ಹಾಕಿ ಬದುಕುವಂಥ ಜನಗಳಿಂದ ಆಗುವಂಥ ವಿಚಾರ ಮಾಡುವಂಥದ್ದು. ಇದು ಎಲ್ಲವನ್ನೂ ಕಂಡಾಗ ತುಳುನಾಡ ಧರ್ಮ ದೈವಗಳು ತಾರ್ಕಿಕವಾದಂಥ ಅಂತ್ಯ ಕಾಣಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಅನೇಕ ಈ ಸೌಜನ್ಯ ಹೋರಾಟದ ಹೆಸರಿನಲ್ಲಿ ತುಳುನಾಡಿನಾದ್ಯಂತ ಅನೇಕ ಸಭೆ ಸಮಾರಂಭಗಳನ್ನು ಮಾಡಿ ಜನರಿಗೆ ಒಂದು ಜಾಗೃತಿ ಮೂಡಿಸುವಂಥ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಂಥ ಸಮಯದಲ್ಲಿ ತುಳುನಾಡ ಧರ್ಮ ದೈವಗಳಿಗೆ ಶಿರಬಾಗಿ ಕೈಮುಗಿದು ಪ್ರಾರ್ಥಿಸಿದ ಫಲವಾಗಿ ಇಂದು ಸುಪ್ರೀಂ ಕೋರ್ಟ್ ಈ ರೀತಿಯ ಮರುತನಿಖೆಗೆ ಆದೇಶ ನೀಡಿದ್ದು ಇದು ದೈವಚಿತ್ತ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದು ದೈವಗಳ ಮಹಿಮೆ. ಇದು ತುಳುನಾಡ ದೈವಗಳ ಜೊತೆಗೆ ಆ ಮಣ್ಣಿನ ಅನ್ನಪ್ಪ, ಆ ಮಣ್ಣಿನ ಕಾಲರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ, ಬೇರೆ ಬೇರೆ ಪಂಜುರ್ಲಿ, ಆ ಮಣ್ಣಿನ ಧರ್ಮಸ್ಥಳದ ದೈವಗಳು, ಸುತ್ತಮುತ್ತ ಇರುವ ದೈವಗಳೇ ನೀಡಿದಂಥ ವರ, ಆ ಮಗುವಿಗೆ ನೀಡಿದಂಥ ವರ ಅಂತ ನಾವು ತಿಳ್ಕೊಳ್ತೇವೆ. ದೇವರುಗಳು ನಮಗೆ ಕರುಣೆ ತೋರಿಸಿದರು. ಇಲ್ಲಿಯ ರಾಜಕಾರಣಿಗಳಿಗೆ ಮಾತ್ರ ಹೃದಯ ಕರಗದೇ ಇದ್ದದ್ದು, ಕಣ್ಣಲ್ಲಿ ನೀರು ಬರದೇ ಇದ್ದದ್ದು, ಒಂದು ಕಟುಕರಾಗಿದ್ದಂತೂ ಒಂದು ಈ ರೀತಿಯಾದಂಥ ಒಂದು ಕಲ್ಲು ಹೃದಯದ ಮನುಷ್ಯರನ್ನು ಜಗತ್ತಿನ ಯಾವ ಮೂಲೆಯಲ್ಲಾದರೂ ನೋಡಲಿಕ್ಕೆ ಸಾಧ್ಯ ಇದೆಯಾ? ತುಳುನಾಡಿನಲ್ಲಿ ಬಾಳಿ ಬದುಕಿದಂಥ, ಧರ್ಮದ ಹೆಸರಿನಲ್ಲಿ ರಾಮನಾಮ ಜಪ ಮಾಡುವಂಥ, ಈ ರೀತಿಯಾಗಂಥ ವೇಷಭೂಷಣ ತೊಟ್ಟು ಈ ರೀತಿಯಾಗಿರುವಂಥ ರಾಜಕಾರಣಿಗಳು ಕಳೆದ ಎಷ್ಟು ಅನೇಕ ವರ್ಷಗಳಿಂದ ಯಾವ ರೀತಿಯಾಗಿ ಒಂದು ನ್ಯಾಯ ಭಿಕ್ಷೆಯನ್ನು ಕೇಳಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಂಥ ಆ ಸೌಜನ್ಯಲ ತಾಯಿಗೆ ಅಲ್ಲ, ಈ ಮಹೇಶ್ ಶೆಟ್ಟಿ ತಿಮರೋಡಿಗೆ, ಹೋರಾಟಗಾರರಿಗೆ, ಅನೇಕ ಯೂಟ್ಯೂಬರ್ಗಳಿಗೆ, ಬೇರೆ ಬೇರೆ ರೀತಿಯಲ್ಲಿ ಇಂಥ ಪ್ರಭಾವಿಗಳು ಇವತ್ತು ಈ ರೀತಿ ಅನೇಕ ರೀತಿಯ ಬೇರೆ ಬೇರೆ ಸುಳ್ಳು ಕೇಸುಗಳನ್ನು ಹಾಕಿದ್ದು. ಇವರು ನಿಜವಾದ ರಾಜಕಾರಣಿಗಳು, ನಿಜವಾದ ಧರ್ಮನಿಷ್ಠರೇ, ನಿಜವಾದ ಧಾರ್ಮಿಕ ವ್ಯಕ್ತಿಗಳೇ ಹೌದಾದರೆ ನಿಜವಾಗಿಯೂ ಒಂದು ಧರ್ಮಕ್ಕೋಸ್ಕರ ಅಲ್ಲಿ ಒಂದು ಆನೆ ಪ್ರಮಾಣಕ್ಕೆ ಹೆಸರಾದಂಥ ಅಂಥ ಜಾಗದಲ್ಲಿ ಅಪಚಾರಗಳಾದಾಗ ಏನೇ ಇದ್ದರೂ ಕೋರ್ಟು ಕಚೇರಿಗೆ ಮೊರೆ ಹೋಗಬೇಡಿ. ಏನೇ ಇದ್ದರೂ ಅನ್ನಪ್ಪನ ಮಣ್ಣಿನಲ್ಲಿ, ಮಂಜುನಾಥನ ನೆಲದಲ್ಲಿ, ಧರ್ಮ ದೈವಗಳ ಬೀಡಿನಲ್ಲಿ ನಾವು ಇದಕ್ಕೆ ನ್ಯಾಯಕ್ಕೋಸ್ಕರ ಒಂದು ಪ್ರಾರ್ಥನೆ ಮಾಡುವಂಥ ಒಂದೇ ಒಂದು ಮಾತು ಬರಬೇಕಿತ್ತು. ಆದರೆ ಎಲ್ಲರಿಗೂ ನ್ಯಾಯ ಕೊಡುವಂಥ ಮಾತನಾಡುವ ಆ ಮಂಜುನಾಥನ ಸಾನ್ನಿಧ್ಯದಲ್ಲಿ ಇಂಥ ಒಂದು ಬರ್ಬರತೆಗೆ ಕಾರಣವಾದ ಬರ್ಬರವಾದಂಥ ಹತ್ಯೆಯಾದಂಥ ಈ ಕುಟುಂಬಕ್ಕೆ ಒಂದು ನ್ಯಾಯ ಸಿಗುವಂಥ ಪರಿಸ್ಥಿತಿಯು ನಿರ್ಮಾಣವಾಗೋಯ್ತೆ. ಆ ಮಣ್ಣಿನಲ್ಲಿ ಕೂತು ಸತ್ಯವೇ ಮಾತನಾಡಬೇಕಾದಂಥ ಮಂಜುನಾಥನ ಮನ್ನದು, ಸತ್ಯವೇ ಮಾತನಾಡಬೇಕಾದಂಥ ಅನ್ನಪ್ಪನ ಪಂಚದೈವಗಳ ಬೀಡಿನಲ್ಲಿ ಸುಳ್ಳಿನ ಕೇಸುಗಳನ್ನು ಹಾಕುವುದು, ಸುಳ್ಳನ್ನೇ ಮಾತನಾಡುವುದು, ಸುಳ್ಳಿನ ಅಪಚಾರ ಮಾಡುವುದು. ಯಾವ ಸೌಜನ್ಯ ಹೋರಾಟಗಾರರು ಇವತ್ತಿನ ಈ ಕ್ಷಣದವರೆಗೂ ಆ ಧರ್ಮಸ್ಥಳದ ಮಣ್ಣಿಗಾಗಲಿ ಯಾರೂ ಆ ಒಂದು ಷಡ್ಯಂತರ ಮಾಡುವುದಾಗಲಿ, ಆ ಕ್ಷೇತ್ರವನ್ನು ಅಪಚಾರ ಮಾಡುವುದಾಗಲಿ, ಆ ಕ್ಷೇತ್ರದ ಬಗ್ಗೆ ಹಗುರವಾದಂಥ ಮಾತನ್ನಾಡಿದಂಥ ಇತಿಹಾಸವೇ ಇಲ್ಲ. ಆದರೂ ಕೂಡ ಇಂಥ ಒಂದು ಕಾರಣಿಕ ತುಂಬಿದಂಥ ದೈವಗಳ ಮಣ್ಣಿನಲ್ಲಿಯೂ ಇಂಥ ಸುಳ್ಳುಗಳನ್ನು ಹೇಳಿ ಹೋರಾಟಗಾರರಿಗೆ ಇಲ್ಲದ ಚಿತ್ರ ಹಿಂಸೆಗಳನ್ನು, ಮಾನಸಿಕ ನೆಮ್ಮದಿಗಳನ್ನು ಹಾಳು ಮಾಡಿ ಅವರಿಗೆ ಮಾಡಿದಂಥ ಈ ದುಷ್ಟಕೂಟಕ್ಕೆ ಮುಂದಿನ ದಿನ ಇವತ್ತು ಸೌಜನ್ಯಲಿಗೆ ದೈವಚಿತ್ತವಾಗಿ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮರುತನಿಖೆಗೆ ಆಜ್ಞೆ ಕೊಟ್ಟಾಗೆಯೇ ಮುಂದಿನ ದಿನಗಳಲ್ಲಿ ಆ ಮಣ್ಣಿನ ಧರ್ಮದೈವಗಳು, ಅನ್ನಪ್ಪನು ಮುಂದಿನ ದಿನಗಳಲ್ಲಿ ಈ ಹೋರಾಟ ಮಾಡಿದ ವ್ಯಕ್ತಿಗಳಿಗೆ ಯಾವ ರಾಜಕಾರಣಿಗಳಿಂದ, ಯಾವ ಜನಪ್ರತಿನಿಧಿಗಳಿಂದ,
ಯಾವ ಯಾವ ರೀತಿಯ ಈ ರೀತಿಯ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನ ಈ ಧರ್ಮದೈವಗಳು ಇಂಥ ವ್ಯಕ್ತಿಗಳಿಗೆ ಅಂಥ ಶಿಕ್ಷೆಯನ್ನು ಕೊಡಲಿಕ್ಕಿದೆ. ಧಾರ್ಮಿಕ ವ್ಯಕ್ತಿಗಳಾಗಿ ಧರ್ಮ ಬೋಧಕರಾಗಿ ಇರುವಂಥ ಸ್ವಾಮೀಜಿಗಳು, ಕೆಲವೊಂದು ಸ್ವಾಮೀಜಿಗಳು ಇವತ್ತು, ಅದರಲ್ಲೂ ಒಬ್ಬ ಸೀನಿಯರ್ ಸ್ವಾಮೀಜಿ ಮತ್ತೊಬ್ಬ ಜೂನಿಯರ್ ಸ್ವಾಮೀಜಿ, ಅರ್ಥ ಮಾಡಬೇಕಿತ್ತು. ನೀವು ಮಾಡಬೇಕಿತ್ತು. ನಾವು ಎಲ್ಲರ ಹತ್ರ ಹೇಳುವಂಥದ್ದು, ಕೊಂದವರು ಯಾರು, ಯಾರಿಗೂ ಅಪವಾದ ಹಾಕಬೇಡಿ. ಕೊಂದವರು ಯಾರು ಅಂತ ನಮಗೂ ಗೊತ್ತಿಲ್ಲ, ಕೊಂದವರು ಯಾರು ಅಂತ ನಮಗೆ ಗೊತ್ತಿಲ್ಲ. ಆದರೆ ಕೊಂದವರು ಯಾರು ಎಂದು ಹುಡುಕುವಂಥ ಕೆಲಸವನ್ನು ನೀವು ಮಾಡಬೇಕಿತ್ತು. ಯಾಕಂತ ಹೇಳಿದರೆ, ನಾನು ಎಲ್ಲರಿಗೂ ಹೇಳುವಂಥದ್ದು, ಅಲ್ಲಿ ಬರ್ಬರತೆ ನಡೆದಿದೆ, ರಕ್ತ ಹರಿದಿದೆ, ಕಣ್ಣೀರು ಬಿದ್ದಿದೆ, ಹೆಣಗಳ ರಾಶಿ ಬಿದ್ದಿದೆ. ಆದರೂ ಗೊತ್ತಿದ್ದೂ ಕೂಡ ಅದೇ ಮಾರ್ಗವಾಗಿ ರಾಜಕಾರಣಿಗಳು ಬೇರೆ ಬೇರೆ ರೀತಿಯಲ್ಲೂ ಯಾರನ್ನು ಸಾಂತ್ವನ ಮಾಡಬೇಕಿತ್ತು, ಅವರನ್ನು ಸಾಂತ್ವನ ಮಾಡದೆ ಯಾರನ್ನೋ ಸಾಂತ್ವನ ಮಾಡಲಿಕ್ಕೆ ಹೋಗುವಂಥ ಕೆಲಸ ನೋಡುವಾಗ, ಈ ತುಳುನಾಡಿನ ಸತ್ಯನಾಪುರದ ತುಳುನಾಡಿನಲ್ಲಿ ಇಂಥ ರಾಕ್ಷಸಿ ರೂಪದ ರಾಜಕಾರಣಿಗಳ ಜನನ ಯಾಕೆ ಆಯಿತು ಎನ್ನುವಂಥನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ರಾಕ್ಷಸಿ ರೂಪದ ಕ್ರೂರಿಗಳಾದ, ಒಂದು ಭಯೋತ್ಪಾದನೆಗೆ ಸಮಾನಾಂತರಾದಂಥ ಇಂಥ ವ್ಯಕ್ತಿಗಳಿಗೆ ನಿಮ್ಮ ಹೃದಯ ಆ ಒಂದು ಇಷ್ಟು ತೊಂದರೆಗೀಡಾದ ಸೂತಕದ ಮನೆಗೋಸ್ಕರ ನಿಮ್ಮ ಮನಸ್ಸು ಕರಗಲಿಲ್ಲ ಅಂತ ತಿಳಿಸುವಂಥದ್ದು. ಈ ವಿಚಾರದಲ್ಲಿ ಬಹುಶಃ ಈ ಹೋರಾಟದ ಯಶಸ್ವಿಗೋಸ್ಕರ, ಈ ಹೋರಾಟಕ್ಕೋಸ್ಕರ ಇಡೀ ತುಳುನಾಡಿನ ಲಕ್ಷಾಂತರ ಜನಗಳು ಇವತ್ತು ಕಳೆದ 1-2-3 ವರ್ಷಗಳಿಂದ 14 ವರ್ಷಗಳಿಂದ ಆಗುವಂಥ ಸಾರ್ವಜನಿಕ ಸಮಾರಂಭದಲ್ಲಿ ಭಾಗವಹಿಸಿ ಜೊತೆಗೆ ನ್ಯಾಯಕ್ಕೋಸ್ಕರ ಮನೆಯಲ್ಲೇ ತನ್ನ ನಿತ್ಯ ದೇವರನ್ನು ಪ್ರಾರ್ಥಿಸುವಾಗ ಕಣ್ಣೀರುಟ್ಟು ಸೌಜನ್ಯಲಿಗೆ ನ್ಯಾಯ ಸಿಗಬೇಕೆಂದು ಹೋರಾಟ ಮಾಡಿದಂಥ ಲಕ್ಷ ಹೋರಾಟಗಾರ, ಪರೋಕ್ಷವಾಗಿ ಸಹಕರಿಸಿದ ಹೋರಾಟಗಾರರು ಇದ್ದಾರೆ. ಜೊತೆಗೆ ಅನೇಕ ಇವತ್ತು ಇಲ್ಲಿಯ ಬರ್ಬರತೆ, ಇಲ್ಲಿಯ ಆಗುವಂಥ ಅನಾಚಾರಗಳು, ಈ ರೀತಿಯಾದ ಈ ರಾಜಕಾರಣಿಗಳ ಹಣೆಬರಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಇರುವಂಥ ಅನೇಕ ಯೂಟ್ಯೂಬರ್ಗಳಿಗೂ ಜೊತೆಗೆ ಈ ಹೋರಾಟದ ಮುಂಚೂಣಿಯಲ್ಲಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಬೆಂಗಾವಲಾಗಿದ್ದಂಥ ಈ ನಮ್ಮ ರಾಷ್ಟ್ರೀಯ ಜಾಗರಣ ವೇದಿಕೆಯ ಅನೇಕ ಸದಸ್ಯರಿರ್ಬೋದು, ಜೊತೆಗೆ ಅನೇಕ ಈ ಸೌಜನ್ಯಲ ತಾಯಿ ಮತ್ತು ಅವರ ಕುಟುಂಬ, ಇದೆಲ್ಲವನ್ನು ನಾವು ಸ್ಮರಿಸುವಂಥದ್ದು. ಜೊತೆಗೆ ಕರ್ನಾಟಕ, ಕೇರಳ, ಮಹಾರಾಷ್ಟ್ರದ ಎಲ್ಲರೂ ಈ ಹೋರಾಟಕ್ಕೆ ಕೈಜೋಡಿಸಿದಂಥ, ನ್ಯಾಯ ಭಿಕ್ಷೆಯನ್ನು ಬೇಡಿದಂಥ ಎಲ್ಲರಿಗೂ ಕೃತಜ್ಞತೆಯನ್ನು ನೀಡುವುದರ ಜೊತೆಗೆ ಅನೇಕ ಈ ಒಂದು ಹೋರಾಟಕ್ಕೆ 14 ವರ್ಷಗಳಿಂದ ಅನೇಕ ವಕೀಲರು ನಮಗೆ ಸಹಕಾರ ಮಾಡಿ, ಅನೇಕ ವಕೀಲರು, ಮೋಹಿತ್ ಇರ್ಬೋದು, ನಮ್ಮ ಅಕ್ಷತಾ ಶೆಟ್ಟಿಯವರು ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ಎಲ್ಲರೂ ಈ ರೀತಿ ಅನೇಕ ವಕೀಲರು ಇದಕ್ಕೆ ಕೈ ಜೋಡಿಸುವುದರ ಮುಖಾಂತರ ಒಂದು ನ್ಯಾಯಕ್ಕೋಸ್ಕರ ಕೈ ಜೋಡಿಸಿದರ ಜೊತೆಗೆ ನಾವು ನೆನಪಿಡಬೇಕು, ಈ ಸೌಜನ್ಯಲ ಹತ್ಯೆಯಾದ ತಕ್ಷಣ ಒಂದು ಸಮಾಜಕ್ಕೆ ಧಾರ್ಮಿಕ ಸಂದೇಶ ನೀಡುವಂಥ ಸ್ವಾಮಿಗಳು ಕಟುಕರಾಗಿ ವರ್ತಿಸಿದಂಥ ಈ ತುಳುನಾಡಿನಲ್ಲಿ ಒಬ್ಬ ಸ್ವಾಮೀಜಿಯನ್ನು ನಾನು ಇವತ್ತು ಕೃತಜ್ಞತಾಪೂರ್ವಕವಾಗಿ ನೆನೆಯುತ್ತೇನೆ. ಸೌಜನ್ಯಲ ಹತ್ಯೆಯಾದ ಕೆಲವೇ ಸಮಯಗಳಲ್ಲಿ ಆ ಮನೆಗೆ ಧಾವಿಸಿದ ಸಾಂದೀಪಿನಿ ಸಾಧನಾಶ್ರಮದ ಈಶಾ ವಿಠಲ್ನಾಥ್ ಸ್ವಾಮೀಜಿ ಅವರು ಅಲ್ಲಿ ಧಾವಿಸಿ ಅಲ್ಲಿ ಬೇಕಾಗುವಂಥ ಎಲ್ಲ ರೀತಿಯಲ್ಲಿ ಆ ಕುಟುಂಬಕ್ಕೆ ಧೈರ್ಯ ತುಂಬಿ ಹೋರಾಟವನ್ನು ಮಾಡ್ತೇನೆ, ಹೋರಾಟ ಮಾಡಿ ನ್ಯಾಯ ಅಪರಾಧಿಯನ್ನು ಹುಡ್ತೇನೆ ಅಂತ ಧೈರ್ಯ ತುಂಬಿದ ಈಶಾ ವಿಠಲ್ನಾಥ್ ಸ್ವಾಮೀಜಿ, ಸಾಂದೀಪಿನಿ ಸಾಧನಾಶ್ರಮದ ಕೇಮಾರು ಸ್ವಾಮೀಜಿಯವರನ್ನು ಈ ಸಮಯದಲ್ಲಿ ಒಬ್ಬ ಸ್ವಾಮೀಜಿಯವರನ್ನು ನಾವು ಸ್ಮರಿಸ್ತೇವೆ. ಜೊತೆಗೆ ಒಬ್ಬ ರಾಜಕಾರಣಿಯಾಗಿ, ಯಾವ ರಾಜಕಾರಣಿಯಾಗಿಯೂ ಕಳೆದ 10 ವರ್ಷಗಳಿಂದ ಅದಕ್ಕೆ ಮುಖ್ಯಮಂತ್ರಿ ಆದವರು ನಮ್ಮ ತುಳುನಾಡಿನವರೇ. ಅನೇಕ ತುಳುನಾಡಿನಲ್ಲಿರುವಂಥ ನಮ್ಮ ತುಳುನಾಡಿನ ಧರ್ಮದ ಹೆಸರಿನಲ್ಲಿ ಗೆದ್ದು ಬಂದ ರಾಜಕಾರಣಿ, ಈ ಕಲ್ಲು ಹೃದಯದ ರಾಜಕಾರಣಿಗಳ ಮಧ್ಯದಲ್ಲಿ ನಾವು ಒಬ್ಬ ರಾಜಕಾರಣಿಯನ್ನು ಈ ಸಮಯದಲ್ಲಿ ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಲಯ ಈ ಮರುತನಿಖೆಗೆ ಆದೇಶ ಮಾಡಿದಂಥ ಈ ಸಂಭ್ರಮದ ಮಧ್ಯದಲ್ಲಿ ನಾವು ಶ್ರೀ ಬಿ ಜನಾರ್ದನ ಪೂಜಾರಿ ಅವರನ್ನು ಈ ಸಮಯದಲ್ಲಿ ನಾವು ಸ್ಮರಿಸಬೇಕಾಗುತ್ತದೆ. ಆ ಸಮಯದಲ್ಲಿ ಆ ಸೌಜನ್ಯ ಎನ್ನುವಂಥ ಮಗು ಬರ್ಬರವಾಗ ಹತ್ಯೆಗೀಡಾದ ಸುದ್ದಿ ತಿಳಿದ ತಕ್ಷಣವೇ ಸ್ಥಳಕ್ಕಾಗಮಿಸಿ ಅವರಿಗೆ ಬೇಕಾಗುವಂಥ
ವ್ಯವಸ್ಥೆಗಳನ್ನು ಮಾಡಿ ನ್ಯಾಯದ ಭರವಸೆಯನ್ನು ನೀಡಿ ಆ ಮನೆಗೆ ಸಾಂತ್ವನವನ್ನು ನೀಡಿ ಆರ್ಥಿಕ ಸಹಕಾರವನ್ನು ನೀಡಿದಂಥ ವ್ಯಕ್ತಿಯನ್ನು ಈ ಸಮಯದಲ್ಲಿ ಶ್ರೀ ವಿ ಜನಾರ್ದನ ಪೂಜಾರಿಯವರನ್ನು ನಾವು ಸ್ಮರಿಸಬೇಕು. ವೇದವಲ್ಲಿ ಎನ್ನುವಂಥ ಒಬ್ಬ ಅವರನ್ನು ಬೆಂಕಿ ಕೊಟ್ಟು ಸುಟ್ಟು ಕರಕಲಾಗಿ ಮಾಡಿದ್ದು ಒಂದು ದೊಡ್ಡ ಸ್ವಾರ್ಥಕ್ಕೋಸ್ಕರ. ತನ್ನ ಗಂಡನೇ ಕೊಂದದ್ದಂತೇಳಿ ಜೈಲಿಗೆ ಹಾಕಿದ್ದು ಎಂಥ ಬರ್ಬರತೆ ಇದು, ಎಂಥ ಬರ್ಬರತೆ. ಜೊತೆಗೆ ಒಂದು ರಾಜಕೀಯ ನೆಪವನ್ನಾಗಿಟ್ಟುಕೊಂಡು ಪದ್ಮಲತಾ ಎನ್ನುವ ಹುಡುಗಿಯನ್ನು 52 ದಿನ, ಯಾವ ಭಯೋತ್ಪಾದಕರೂ ಅಷ್ಟು ದಿನ ಕೊಂಡೋಗಿ ಬರ್ಬರವಾಗಿ ಗೃಹ ಬಂಧನವಾಗಿ ಇಡುವಂಥದ್ದನ್ನು ನಾವು ಕೇಳಲಿಕ್ಕಿಲ್ಲ. 52 ದಿನ ಕೊಂಡೋಗಿ ಅಲ್ಲಿ 52 ದಿನಗಳು ನಿರಂತರವಾಗಿ ಕಾಮತೀಟೆಯನ್ನು ತೀರಿಸಿ ಅವನ ಹೆಣವಾಗಿ ನದಿಯಲ್ಲಿ ಬಿಸಾಡಿದಂಥ ಬರ್ಬರತೆ ಇದು ಎಂಥ ಬರ್ಬರತೆ. ಇಲ್ಲಿಯೂ ಅಪರಾಧಿಗಳಿಲ್ಲ. ಅಲ್ಲೇ ಇದ್ದಂಥ ಆನೆ ಸಾಕಿಕೊಂಡಿದ್ದಂಥ ಆನೆ ಮಾವುತರನ್ನು, ಅಕ್ಕ ಮತ್ತು ತಮ್ಮನನ್ನು ರುಬ್ಬು ಕಲ್ಲಿನಿಂದ ಹಾಕಿ ಕೊಂದದ್ದು. ಇಲ್ಲಿಯೂ ಒಂದು ಸ್ವಾರ್ಥ ನೆನಪಿಡಿ. ಇಲ್ಲಿ ಕಾಮ, ಹಣ, ಯಾವ ರೀತಿಯ ಪರಿಸ್ಥಿತಿ ನೋಡಿ. ಬಹುಶಃ ದೇಶದ ಜಗತ್ತಿನ ಯಾವ ಮೂಲೆಯಲ್ಲಾದರೂ ಈ ರೀತಿಯಾದಂಥ ಘಟನೆಗಳು ಸಂಭವಿಸಬಹುದೇ? ಮರಣ ಪಟ್ಟ ನಂತರ ಆರೋಪಿಗಳು ಸಿಗದೇ ಇದ್ದಂಥ ವಿಚಾರಗಳು ಇರಬಹುದೇ? ಇಷ್ಟೆಲ್ಲ ಇದ್ದರೂ ನಾವು ಆರಿಸಿದಂಥ ರಾಜಕಾರಣಿಗಳಿಗೆ ಇದೆಲ್ಲ ಅರ್ಥವೇ ಆಗುವುದಿಲ್ಲ. ಅದನ್ನು ಹೋರಾಟವನ್ನೇ ಒಂದು ಷಡ್ಯಂತರ. ಇಷ್ಟೆಲ್ಲ ಅಪರಾಧಗಳು ನಡೆದಾಗ ನ್ಯಾಯ ಭಿಕ್ಷೆಯನ್ನು ಬೇಡಿ ಕೊಂದವರು ಯಾರು ಎಂದು ಹೋದಾಗ ಇದನ್ನೇ ಷಡ್ಯಂತರ ಎಂದು ಹೇಳುವಂಥ ನಮ್ಮನ್ನಾಳುವ ರಾಜಕಾರಣಿಗಳು, ನಾವೇ ಮತ ನೀಡಿ ಆರಿಸಿದಂಥ ರಾಜಕಾರಣಿಗಳು ಇವತ್ತಿನವರೆಗೆ ಬಹುಶಃ ಈ ತುಳುನಾಡನ್ನು ಸತ್ಯದ ಮಣ್ಣು, ಸತ್ಯನಾಪುರ ಅಂತ ಹೇಳ್ತೀವಿ ನಾವು. ಇದು ದೈವಗಳನ್ನು ನಲಿದಾಡಿದ ಮಣ್ಣು. ಇದು ಈ ಮಣ್ಣಿನಲ್ಲಿ ಬಹುಶಃ ಇವತ್ತು ಎಲ್ಲ ಒಂದು ಪ್ರಾಮಾಣಿಕವಾಗಿ ಬದುಕಿದ ನೆಲ ಇದು. ಇಂಥ ಒಂದು ಸತ್ಯದ ನಡೆ, ಧರ್ಮದ ನೆಲೆ ಇರುವಂಥ ಈ ಪುಣ್ಯಭೂಮಿಯಲ್ಲಿ ಇಂಥ ಒಂದು ಕಟುಕ ದುಷ್ಟ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಬಹುಶಃ ನಮ್ಮನ್ನಾಳಿದ ಜನಪ್ರತಿನಿಧಿಗಳು ರಾಕ್ಷಸ. ಒಂದೇ ಒಂದು ದಿನ ನಿಮಗೆ ಹೆಂಡತಿ ಮಕ್ಕಳಿದೆ, ನಿಮಗೆ ಮನೆ ಮಠ ಇದೆ, ನಿಮಗೆ ಸಂಸಾರ ಇದೆ. ಇದು ನಮಗೆ ವಿಶೇಷವಾಗಿ ಇಲ್ಲಿ ಇರುವಂಥ ರಾಜಕಾರಣಿಗಳಿಗೆ ಹೇಳುವಂಥದ್ದು, ಜನಪ್ರತಿನಿಧಿಗಳಿಗೆ, ಅದು ಸಹ ವಿಶೇಷವಾಗಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಿದಂಥ ಒಂದೇ ಒಂದು ದಿನ ನೀವು ಆ ಪದ್ಮಲತಲ ಬರ್ಬರತೆ, ವೇದವಲ್ಲಿಯ ಬರ್ಬರತೆ, ಆನೆ ಮಾವುತರ ಬರ್ಬರತೆ, ಸೌಜನ್ಯಲ ಈ ಬರ್ಬರತೆ, 100 ಸತ್ತಂತ ನಿಮಗೂ ಒಂದು ಸಂಸಾರ ಇದೆ. ಒಂದೇ ಒಂದು ದಿನ ನಿಮಗೆ ಕಣ್ಣಲ್ಲಿ ಒಂದಂಚು ನೀರು ನಿಮಗೆ ಬರಲಿಲ್ಲ. ಬರೇ ಸ್ವಾರ್ಥಕ್ಕೋಸ್ಕರ, ಯಾರ ಕೊಟ್ಟ ಭಿಕ್ಷೆಗೋಸ್ಕರ, ಏನೋ ಒಂದು ಚಿಲ್ಲರೆ ಕಾಸಿಗೋಸ್ಕರ ಏನೋ ಮಾಡಿ ನೀವು ಈ ರೀತಿಯಾಗಿ ನಿಮಗೆ ಇರುವಂಥ ಎಲ್ಲ ಶಕ್ತಿ ಮೀರಿ ಹೋರಾಟಗಾರರನ್ನು ದಮನಿಸಲು, ಹೋರಾಟವನ್ನು ನಿಲ್ಲಿಸಲು, ಹೋರಾಟದ ಸುಳ್ಳು ಕೇಸುಗಳನ್ನು ಹಾಕಿ ಈ ರೀತಿಯಾದಂಥ ಪವಿತ್ರವಾದಂಥ ಹೋರಾಟಕ್ಕೆ ರಾಕ್ಷಸಿ ರೂಪದ ಸಹಕಾರವನ್ನು ನೀಡಿದಂಥ ನಿಮಗೆ ಮುಂದಿನ ದಿನಗಳಲ್ಲಿ ತುಳುನಾಡ ಧರ್ಮದೈವಗಳು ನಿಮ್ಮ ಮನೆಯಲ್ಲೂ ಇಂಥ ಪರಿಸ್ಥಿತಿ ನಿರ್ಮಾಣ ಆದೀತು. ತನಿಖೆಗೋಸ್ಕರ ಆಯ್ಕೆಯಾದಂಥ ತನಿಖೆ ಮಾಡಬೇಕಾದಂಥ ಅಧಿಕಾರಿಗಳು ಇವತ್ತು ಈ ರೀತಿಯಾಗಿ ಹಣಕ್ಕೋಸ್ಕರ ತನ್ನ ಯಾರದೋ ಪ್ರಭಾವಕ್ಕೋಸ್ಕರ ಈ ರೀತಿಯಾಗೆಲ್ಲ ಮಾಡಿದ್ದು ಬಹುಶಃ ಆ ದೈವದ ಮಣ್ಣಿನ ಧರ್ಮದೈವಗಳು ಇದನ್ನು ಒಪ್ಪುವಂಥದ್ದಲ್ಲ. ಸೌಜನ್ಯಲ ಒಂದು ನ್ಯಾಯ ಅನೇಕ 100,000 ಮರಣಗಳಿಗೂ ಮುಂದಿನ ಸೂತಕದ ಮನೆಗೂ ನ್ಯಾಯ ಕೊಡ್ತದೆ. ಜೊತೆಗೆ ಸೌಜನ್ಯಲ ಈ ಒಂದು ನ್ಯಾಯ ಬಹುಶಃ ಜಗತ್ತಿಗ ದೇಶಕ್ಕೂ ಒಂದು ರೀತಿಯಲ್ಲಿ ಒಂದು ಪಾಠ ಆಗುವಂಥ ಒಂದು ಪರಿಸ್ಥಿತಿಯು ನಿರ್ಮಾಣ ಆಗುತ್ತದೆ. ಆದ್ದರಿಂದ ಎಲ್ಲರಿಗೂ ಹೇಳುವಂಥದ್ದು, ನಾವು ವಿಶೇಷವಾಗಿ ಕೆಲವೇ ರಾಜಕಾರಣಿಗಳನ್ನು ಗುರುತಿಸಿ, ಯಾಕಂತ ಹೇಳಿದ್ರೆ ಈ ಸೌಜನ್ಯಲ ಹೋರಾಟ, ಸೌಜನ್ಯಲ ಹತ್ಯೆಯಿಂದ ಮೊನ್ನೆಯವರೆಗೆ ಇಲ್ಲಿ ಎಲ್ಲರಿಗೂ ಯಾರು ಎಲ್ಲೆಲ್ಲಿ ಹೋರಾಟದ ದಿಕ್ಕು ತಪ್ಪಿಸಲು, ಹೋರಾಟಗಾರರಿಗೆ ಚಿತ್ರಹಿಂಸೆ ಕೊಡಲು, ಹೋರಾಟಗಾರರ ಬಗ್ಗೆ ಬೇರೆ ರೀತಿಯ ಟ್ರೋಲ್ ಮಾಡಿ ಹೋರಾಟಗಾರರಿಗೆ
ನಿಮಗೆ ದೇವಸ್ಥಾನಕ್ಕೆ ಷಡ್ಯಂತರ ಮಾಡುವವರು, ದೇವಸ್ಥಾನದ ಅಪಪ್ರಚಾರ ಮಾಡೋದು, ಸುಳ್ಳು ಸುಳ್ಳು ಹೇಳಿದ ಎಲ್ಲ ದಾಖಲೆಗಳು ಇವತ್ತಿಗೂ ಮುಂದೆಯೂ ಎಲ್ಲ ಕಡೆಯೂ ಜೀವಂತವಾಗಿ ಸಾಮಾಜಿಕ ಜಾಲತಾಣದಲ್ಲಿದೆ. ನಾವು ಯಾವತ್ತೂ ಏನೋ ಒಂದು ವಿಚಾರಕ್ಕೋಸ್ಕರ ಸುಳ್ಳು ವಿಚಾರಗಳನ್ನು ನಾವು ಹೇಳಲಿಲ್ಲ. ಇಲ್ಲಿಯ ರಾಜಕಾರಣಿಗಳಿರ್ಬೋದು, ಅನೇಕ ಹಿರಿಯರು ಹೇಳಿದಂಥ ಒಂದೊಂದು ಮಾತು ಇರ್ಬೋದು, ಇಂಥವರನ್ನ ಮುಂದಿನ ದಿನಗಳಲ್ಲಿ ಇಂಥ ಪಾಪಿಗಳಿಗೆ ಶಿಕ್ಷೆಯನ್ನು ಕೊಡಬೇಕು. ಇವರು ಅಲ್ಲಿ ಸೌಜನ್ಯಲನ್ನು ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದಂಥ ಬೇರೆ ಬೇರೆ ಆರೋಪಿಗಳಿದ್ದಾರ, ಇವರಿಗಿಂತಲೂ ದುಷ್ಟ ವ್ಯಕ್ತಿಗಳಂತ ಹೇಳಿದರೆ ಇವರು, ಅವರಿಗಿಂತಲೂ ಸ್ವಲ್ಪ ಕಠಿಣವಾದ ಶಿಕ್ಷೆ ಈ ನಮ್ಮ ರಾಜಕಾರಣಿಗಳಿಗೆ ಆಗಬೇಕು. ಇವತ್ತಿಗೂ ನಮಗೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ನೀವು ನೆನಪಿಡಿ, ಈ ಒಂದು ಹೋರಾಟ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಈ ಒಂದು ಹೋರಾಟದಕ್ಕೆ ಈ ಇಲ್ಲಿಯ ಪ್ರಸ್ತುತ ಇರುವಂಥ ರಾಜಕಾರಣಿಗಳು ನೀಡಿದಂಥ ಈ ಒಂದು ಸುಳ್ಳು ಕೇಸಿನ ಶಿಕ್ಷೆಯಿಂದಾಗಿ ನೆನಪಿಡಿ, ಬರಿಯ ಇಡೀ ನಾವು ಮಹೇಶ್ ಶೆಟ್ಟಿ ತಿಮರೋಡಿಯವರ ಕುಟುಂಬವನ್ನು ಈ ಸಲ ಇಲ್ಲಿ ನಾವು ನೆನಪಿಸಬೇಕಾಗ್ತದೆ. ಯಾವ ರೀತಿಯ ತೊಂದರೆ, ಯಾವ ರೀತಿಯ ಕಷ್ಟವನ್ನು ಅನುಭವಿಸಿದರು. ಅನೇಕ ಯೂಟ್ಯೂಬರ್ಗಳು ಬೇರೆ ಬೇರೆ ರೀತಿಯ ಕಷ್ಟಗಳನ್ನು ಅನುಭವಿಸಿದರು. ಎಲ್ಲರೂ ಕಷ್ಟಗಳನ್ನ ಏನೇ ಇರಲಿ, ಇಂಥ ನೂರಾರು ಕಷ್ಟಗಳು ಮುಂದಿನ ದಿನಗಳು ಬಂದರೂ ನಾವು ಸಹಿಸ್ತೇವೆ. ನಮಗೆ ಬೇಕಾದದ್ದು ಸೌಜನ್ಯಲಿಗೆ ಮತ್ತೆ ಅಲ್ಲಿ ಬೇರೆ ಬೇರೆ ಆದಂಥ ಬರ್ಬರವಾಗಿ ಹತ್ಯೆಗೀಡಾದಂಥ ಎಲ್ಲ ಸೂತಕದ ಮನೆಗೂ ನ್ಯಾಯ ಸಿಗಬೇಕು ಎನ್ನುವುದೇ ನಮ್ಮ ಆಶಯ. ಮತ್ತು ಎಲ್ಲಿಯೂ ಇಂಥ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಬರಬಾರ್ದು. ಒಂದು ಕಾರ್ಣಿಕ ಕ್ಷೇತ್ರ ಪಂಚದೈವಗಳು ನೆಲೆಯಾದಂಥ ಮಣ್ಣು, ಮಂಜುನಾಥ ನೆಲೆಯಾದಂಥ ಮಣ್ಣು, ಆ ಒಂದು ಅಹಿಂಸೆಯ ಪ್ರತಿಪಾದನೆ ಇರುವಂತಹ ಒಂದು ಮಣ್ಣು, ಆ ಒಂದು ದೈವದ ಮಣ್ಣು, ಆ ಕಾರ್ಣಿಕನ ಅನ್ನಪ್ಪನ ನೆಲದಲ್ಲಿ ಇಂಥ ಒಂದು ರೀತಿಯಲ್ಲಿ ಅದು ವ್ಯಕ್ತಿಗಳಿಂದಲೂ ಇರ್ಬೋದು, ಅಲ್ಲ ಇಂಥ ದುಷ್ಟ ರಾಜಕಾರಣಿಗಳಿಂದ ಇರ್ಬೋದು, ಇಂಥ ಒಂದು ಅತ್ಯಾಚಾರಿಗಳಿಂದಿರ್ಬೋದು, ಇರುವಂಥ ಆ ಒಂದು ಕಪ್ಪು ಚುಕ್ಕೆಯಿಂದ ಆ ಕ್ಷೇತ್ರಕ್ಕೆ ಅಂಟಿದಂಥ ಕಪ್ಪು ಚುಕ್ಕೆಯನ್ನು ನಾವು ತೆಗಿಬೇಕು. ಆ ಕ್ಷೇತ್ರಕ್ಕೆ ಅಂಟಿದಂಥ ಈ ಅಪವಾದದಿಂದ ಆ ಕ್ಷೇತ್ರವನ್ನು ನಾವು ಮುಕ್ತಗೊಳಿಸಬೇಕು. ಮುಂದಿನ ದಿನಗಳಲ್ಲಿ ಇದು ಆ ಮಣ್ಣಿನ ದೈವಗಳೇ ತೆಗೆದುಕೊಂಡ ತೀರ್ಮಾನವಾಗಿದೆ. ಧರ್ಮದ ನಾಡಿನಲ್ಲಿ, ಧರ್ಮದ ಮಣ್ಣಿನಲ್ಲಿ ಇಂಥ ಮುಂದಿನ ದಿನಗಳಲ್ಲಿ ಎಲ್ಲಿಯೂ ಇಂಥ ಹತ್ಯೆಗಳು, ಅತ್ಯಾಚಾರಗಳು ನಡಿಬಾರದು. ಆ ದೃಷ್ಟಿಯಲ್ಲಿ ಇವತ್ತಿನ ನ್ಯಾಯದ ಹಿಂದೆ ಅನ್ನಪ್ಪ ಸ್ವಾಮಿಯ ಮಹಿಮೆ, ಆ ಮಣ್ಣಿನ ಪಂಚದೈವಗಳ ಮಹಿಮೆ, ತುಳುನಾಡ ಧರ್ಮ ದೈವಗಳ ಮಹಿಮೆ, ಎಲ್ಲ ಕಾರ್ಣಿಕಗಳು ಒಂದಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟಿನ ಈ ನ್ಯಾಯ ದೈವಗಳ ವರಪ್ರಸಾದ. ಮುಂದಿನ ದಿನ ಖಂಡಿತವಾಗಿಯೂ ಎಲ್ಲ ಆರೋಪಿಗಳಿಗೆ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ, ಪರೋಕ್ಷವಾಗಿ ಸಹಕರಿಸಿದಂಥ, ಆರೋಪ ಮಾಡಿದಂಥ, ಅತ್ಯಾಚಾರ ಮಾಡಿದಂಥ, ಇದಕ್ಕೆ ಪ್ರಭಾವ ಮಾಡಿದಂಥ, ಇದಕ್ಕೆ ಆರ್ಥಿಕ ಸಹಾಯವನ್ನು ಮಾಡಿದಂಥ ಇಂಥ ಒಂದು ಅತ್ಯಾಚಾರಿಗಳಿಗೆ ನಿಂತಹ ರಾಜಕಾರಣಿಗಳಿಗೆ, ಇಂಥ ಅತ್ಯಾಚಾರಿಗಳಿಗೆ ಪರವಾಗಿ ನಿಂತಹ ಸ್ವಾಮೀಜಿಗಳಿಗೆ, ಇಂಥ ಅನೇಕ ಧಾರ್ಮಿಕ ಸಂಘಟನೆಗಳಿಗೆ ಎಲ್ಲರಿಗೂ ಮುಂದಿನ ದಿನ ದೊಡ್ಡ ಮಟ್ಟದ ತೀರ್ಮಾನ ಆಗಬೇಕು. ಎಲ್ಲರಿಗೂ ಒಂದು ದೈವಿ ಶಿಕ್ಷೆ ಆಗಬೇಕು ಅಂತ ನಮ್ಮ ಪ್ರಾರ್ಥನೆ. ಈ ಮುಖವಾಡದ ಬದುಕಿನಲ್ಲಿ ಬದುಕಿದಂಥ ರಾಜಕಾರಣಿಗಳ ಬದುಕು ಕೊನೆಯಾಗಬೇಕು. ಧರ್ಮದ ಹೆಸರಿನಲ್ಲಿ ಅಧರ್ಮ ಬಾಡುತ್ತಿರುವಂಥ ಈ ಮುಖವಾಡದ ಬದುಕಿಗೂ ಒಂದು ಕೊನೆಯಾಗಬೇಕು. ಈ ಒಂದು ಸೌಜನ್ಯಲಿಗೆ ನ್ಯಾಯ ಸಿಕ್ಕುವುದರ ಮುಖಾಂತರ ಇಂಥ ದುಷ್ಟ ರಾಜಕಾರಣಿಗಳಿಗೂ ದೇವರು ಶಿಕ್ಷೆಯನ್ನು ನೀಡಬೇಕು ಎಂದು ನಾವು ಹೇಳುವುದು.